ನಾವು ಯಾವುದಾದ್ರೂ ಕಾರ್ ತೊಗೋಬೇಕಾಯ್ತಪ್ಪ ಅಂತಂದ್ರೆ ಸಾಕಷ್ಟು ವಿಚಾರ ಮಾಡ್ತೀವಿ. ಅದ್ರಾಗ ಅವೈಲೇಬಲ್ ಇರೋ ಮಾಡಲ್ಸ್ ನೋಡಿ ಸಿಕ್ಕಾಬಿಟ್ಟು ತಲೆ ಹಪ್ಪಾಗಿರುತ್ತೆ. ಯಾವ ಮಾಡಲ್ ತೊಗೋಬೇಕು, ನಮ್ಗೆ ಯಾವ್ದು ಸೂಟ್ ಆಗುತ್ತೆ. ಅದೇ ಥರ ಬೈಕ್ ತೊಗೋಬೇಕಾದ್ರೆ ಸ್ಪೋರ್ಟ್ಸ್ ಬೈಕ್ ತೊಗೋಬೇಕಾ ಅಥವಾ ಆಫ್ ರೋಡಿಂಗ್ ಬೈಕ್ ತೊಗೋಬೇಕಾ ಇಲ್ಲ ನಾರ್ಮಲ್ ಬೈಕ್ ತೊಗೋಬೇಕಂತೇಳಿ ಭಾಳ ಕನ್ಫ್ಯೂಷನ್ ಇರುತ್ತೆ. ಅದೇ ಕನ್ಫ್ಯೂಷನ್ ಕ್ಯಾಮ್ರಾ ತೊಗೊಳ್ಬೇಕಾದ್ರೂ ಆಗುತ್ತೆ. ಲೈಕ್ ಸೋನಿ ಒಳಗಂತೂ ಸಿಕ್ಕಾಬಿಟ್ಟು ಮಾಡಲ್ಸ್ ಇದಾವೆ. ಆದ್ರೆ ಪ್ರತಿಯೊಂದು ಸಿರೀಸಿಗೂ ಒಂದೊಂದು ಪರ್ಟಿಕ್ಯುಲರ್ ಜಾನರ್ ಐತೆ. ಹಂಗೆ ನಿಮಗೆ ಯಾವ ಜಾನರ್ ಬೇಕಾಗೈತಲ್ಲ, ಜಾನರ್ ಅಂದ್ರೆ ನೀವು ಆ ಕ್ಯಾಮ್ರಾಯಿಂದ ಏನು ಕಂಟೆಂಟನ್ನು ಹೊರಗೆ ತೆಗಿತೀರಿ. ಫಾರ್ ಎಕ್ಸಾಂಪಲ್ ವ್ಲಾಗಿಂಗ್ ಆಗಿರ್ಬೋದು, ವೆಡ್ಡಿಂಗ್ಸ್ ಆಗಿರ್ಬೋದು, ಹಿಂಗೆ ಪ್ರತಿಯೊಂದು ಜಾನರ್ಸಿಗೂ ಬೇರೆ ಬೇರೆ ಕ್ಯಾಮ್ರಾ ಅದಾವೆ. ಎಸ್ಪೆಷಲಿ ಸೋನಿ ಕ್ಯಾಮ್ರಾ ಒಳಗಡೆ ಪರ್ಚೇಸ್ ಮಾಡೋದು ಭಾಳ ಕಷ್ಟ ಐತಿ. ಸೋನಿ ಒಳಗೆ ಸಾಕಷ್ಟು ಮಾಡಲ್ಸ್ ಇದಾವೆ. A7 ಸೀರೀಸ್ ಐತಿ, AS ಸೀರೀಸ್ ಐತಿ, A1 ಸೀರೀಸ್ ಐತಿ, ZVE10 ಅನ್ ಸೀರೀಸ್ ಐತಿ, A6400 6000 ಸೀರೀಸ್ ಐತಿ. ಹಿಂಗೆ ಸಾಕಷ್ಟು ಮಾಡಲ್ಸ್ ಇದಾವೆ. ನಮ್ಮ ಜಾನರ್ ಯಾವ್ದ್ರ ತಕ್ಕಂಗೆ ಅದ್ರ ತಕ್ಕಂಗೆ ಕ್ಯಾಮ್ರಾ ಬಿಲ್ಡ್ ಮಾಡ್ಯಾರ. ಸೊ ಅದ್ರ ಸಲಾಗಿ ಫಸ್ಟ್ ನಾವು ಯಾವ ಜಾನರಿಗೆ ಯಾವ ಕ್ಯಾಮ್ರಾ ಅನ್ನೋದನ್ನು ಇವತ್ತಿನ ದಿನ ಪೂರ್ತಿ ಡೀಟೇಲಾಗಿ ನೋಡೋಣ ಅಂತ. ಬರ್ರಿ ಸ್ಟಾರ್ಟ್ ಮಾಡೋಣ. ನಮಸ್ಕಾರ ರೀ. ನಮ್ಮಂದಿಗೆ ಇವತ್ತಿನ ದಿನ ಮೋಸ್ಟ್ ಆಸ್ಕ್ಡ್ ಕ್ವಶನ್ ಯಾವಾಗಲೂ, ಬೈ ನನ್ನ ಕಡೆ ಇಷ್ಟು ಬಜೆಟ್ ಐತಿ, ಯಾವ ಕ್ಯಾಮ್ರಾ ತೊಗೊಳ್ಳಿ, ಇಷ್ಟರಾಗ ಒಂದು ಕ್ಯಾಮ್ರಾ ಸಜೆಸ್ಟ್ ಮಾಡಿರಿ, ನನಗೆ ಡೈಲಿ ಯೂಸಿಗೆ ಒಂದು ಕ್ಯಾಮ್ರಾ ಹೇಳ್ರಿ. ಇಂಥ ಎಲ್ಲ ಒಂದಿಷ್ಟು ಕ್ವಶನ್ಸಿಗೆ ಇವತ್ತು ಆನ್ಸರ್ ಸಿಗುತ್ತೆ ಅನ್ಕೊತೀನಿ. ಸೊ ಈಗ ಡಿಫ್ರೆಂಟ್ ಜಾನರ್ಗೆ ಡಿಫ್ರೆಂಟ್ ಕ್ಯಾಮ್ರಾ ಅಂತ ಹೇಳಿದೆ. ಈಗ ಜಾನರ್ ಯಾವ್ಯಾವ ಫಸ್ಟ್ ನೋಡೋಣ ಅಂತ. ವೆಡ್ಡಿಂಗ್ ಇಲ್ಲ ಪೋರ್ಟ್ರೇಟ್ ಶೂಟ್ ಮಾಡೋರಿಗೆ ಮೇನ್ ಏನು ಬೇಕು, ಸ್ಟ್ರಾಂಗ್ ಆಟೋ ಫೋಕಸ್ ಬೇಕು, ಆಮೇಲೆ ಚಲೋ ಕಲರ್ಸ್ ಸಿಗಬೇಕು. ಯೂಟ್ಯೂಬ್ ಇಲ್ಲ ನಾರ್ಮಲ್ ವೀಡಿಯೋ ಮಾಡೋರಿಗೆ ಅವ್ರಿಗೆ ಏನಿರ್ಬೇಕು, ಮೇನು ಫ್ಲಿಪ್ ಸ್ಕ್ರೀನ್ ಇರಬೇಕು, ಆಮೇಲೆ ಸ್ಟೆಪ್ಲೈಸೇಷನ್ ಚಲೋ ಇರಬೇಕು. ಸಿನಿಮ್ಯಾಟಿಕ್ ಮತ್ತು ಫಿಲ್ಮ್ ಮೇಕಿಂಗ್ ನಿಮ್ಮ ಜಾನರ್ ಆಗಿತ್ತಪ್ಪ ಅಂತಂದ್ರೆ ಅಲ್ಲಿ ನಮಗೆ ಏನು ಮೇನ್ ಫೀಚರ್ಸ್ ಬೇಕಪ್ಪ ಅಂತಂದ್ರೆ 10 ಬಿಟ್ ಕಲರ್ ಇರಬೇಕು, ಆಮೇಲೆ ಡೈನಾಮಿಕ್ ರೇಂಜ್ ಚಲೋ ಇರಬೇಕು. ಬಿಕಾಸ್ ಸಿನಿಮ್ಯಾಟಿಕ್ ಫಿಲ್ಮ್ ಮೇಕಿಂಗ್ ಸ್ವಲ್ಪ ಲೋ ಲೈಟಿಂಗ್ ಒಳಗಡೆ ಡೈನಾಮಿಕ್ ರೇಂಜ್ ಜಾಸ್ತಿ ಇತ್ತಪ್ಪ ಅಂತಂದ್ರೆ ನಮ್ಗೆ ಪರ್ಫಾರ್ಮೆನ್ಸ್ ಚಲೋ ಸಿಗುತ್ತೆ. ಆ್ಯಂಡ್ ನಿಮ್ಮ ಜಾನರ್ ಏನಾದರೂ ವೈಲ್ಡ್ ಲೈಫ್ ಇಲ್ಲ ಸ್ಪೋರ್ಟ್ಸ್ ಫೋಟೋಗ್ರಫಿ ಇತ್ತಪ್ಪ ಅಂತಂದ್ರೆ ಫಾಸ್ಟ್ ಬರ್ಸ್ಟ್ ಮೋಡ್ ಇರಬೇಕು, ಆಮೇಲೆ ಹೆವಿ ಅಕ್ಯುರೇಸಿ ಆಟೋ ಫೋಕಸ್ ಸಿಸ್ಟಮ್ ಇರಬೇಕು. ಲೈಕ್ 120 FPS per second. ಕಾಂಟ್ ಇವನ್ ಇಮ್ಯಾಜಿನ್. ಕಣ್ಣು ತೆಗಿಯೋಷ್ಟರೊಳಗಡೆ 120 ಫೋಟೋಸ್ ತೆಗಿಯೋವಂಥ ಕ್ಯಾಮ್ರಾ. ಇಲ್ಲ ಜಸ್ಟ್ ಕ್ಯಾಶುವಲ್ ಇನ್ಸ್ಟಾಗ್ರಾಮ್ ಜಸ್ಟ್ ಕಂಟೆಂಟ್ ಈ ಥರದ್ದು ಏನಾದರೂ ಮಾಡ್ತಿದ್ರೆ ನಿಮ್ಗೆ ಲೈಟ್ ವೆಯ್ಟ್ ಕ್ಯಾಮ್ರಾ, ವೆರಿ ಕಾಂಪ್ಯಾಕ್ಟ್ ಕ್ಯಾಮ್ರಾಗಳು ಯೂಸ್ ಆಗ್ತಾವೆ. ನಾವು ಕರೆಕ್ಟ್ ಜಾನರ್ಗೆ ಕರೆಕ್ಟ್ ಕ್ಯಾಮ್ರಾ ತೊಗೊಳಿಲ್ಕಪ್ಪ ಅಂತಂದ್ರೆ ಔಟ್ಪುಟ್ ಮೇ ಬಿ ರಾಂಗ್ ಆಗಿ ಬರ್ಬೋದು. ಸೊ ಅವನ್ನೆಲ್ಲ ತಲೆಗೆ ಇಟ್ಕೊಂಡು ಸೋನಿ ಒಳಗೆ ಫಸ್ಟ್ ಯಾವ್ಯಾವ ಥರ ಸೀರೀಸ್ ಅದಾವೆ ಅಂತೇಳಿ ನೋಡೋಣ ಅಂತ. ಸೋನಿ ಒಳಗೆ ಫಸ್ಟ್ ಬರೋದು ಸೋನಿ A7 ಸೀರೀಸ್ ಅಂತ ಬರುತ್ತೆ, A7R ಸೀರೀಸ್ ಅಂತ ಬರುತ್ತೆ, A7S ಸೀರೀಸ್ ಬರುತ್ತೆ, A9 ಸೀರೀಸ್ ಬರುತ್ತೆ, A1 ಸೀರೀಸ್ ಬರುತ್ತೆ, FX ಸೀರೀಸ್ ಬರುತ್ತೆ, ಆ್ಯಂಡ್ ZV ಸೀರೀಸ್ನೂ ಬರುತ್ತೆ. ಸೊ ಈಗ ಒಂದೊಂದಾಗಿ ಯಾವ ಸೀರೀಸು, ಯಾವ ಕ್ಯಾಮ್ರಾ, ಯಾರಿಗೆ ಯೂಸು, ಅದ್ರ ಫೀಚರ್ಸ್ ಏನು, ಸೊ ಒಂದೊಂದು ಇನ್ ಡೀಟೇಲಾಗಿ ನೋಡೋಣ ಅಂತ. ಪ್ರತಿ ಸೀರೀಸ್ನೂ ಪ್ರತಿಯೊಂದು ಡಿಫ್ರೆಂಟ್ ಜಾನರಿಗೆ ಅಂತಲೇ ಬಿಲ್ಡ್ ಮಾಡ್ಯಾರ. ಸೊ ಈಗ ಫ್ರಮ್ ಸ್ಕ್ರ್ಯಾಚಿಂದ ಪ್ರೋ ಲೆವೆಲ್ವರೆಗೂ ಯಾವ ಕ್ಯಾಮ್ರಾ ಅದಾವು, ಅದು ಯಾರ್ಯಾರಿಗೆಲ್ಲ ಯೂಸ್ ಅನ್ನೋದನ್ನು ಇನ್ ಡೀಟೇಲಾಗಿ ನೋಡೋಣ ಅಂತ. ಬರ್ರಿ ಫಸ್ಟ್ ಈಗ ಬಿಗ್ನರ್ಸ್ ಲೆವೆಲಿಂದ ಸ್ಟಾರ್ಟ್ ಮಾಡೋಣ ಅಂತ. ಈಗ ಯಾರು ಕಂಟೆಂಟ್ ಕ್ರಿಯೇಷನ್ನಿಗೆ ಈಗ ಜಸ್ಟ್ ಸ್ಟಾರ್ಟ್ ಮಾಡ್ತಿರ್ತೀರಿ, ಯೂಟ್ಯೂಬನ್ನು ಸ್ಟಾರ್ಟ್ ಮಾಡ್ತಿರ್ತೀರಿ, ಇಲ್ಲ ಯಾರು ಫೋಟೋಗ್ರಫಿನ ಈಗ ಜಸ್ಟ್ ಬಿಗ್ನರ್ಸ್ ಲೆವೆಲಿಂದ ಸ್ಟಾರ್ಟ್ ಮಾಡ್ತಿರ್ತಿರಲ್ಲ ಅಂಥವ್ರಿಗೆ ಯಾವ ಕ್ಯಾಮ್ರಾಪ್ಪ ಅಂತಂದ್ರೆ ಸೋನಿ A6000 ಸೀರೀಸ್ ಅಂತ ಐತಿ. ಇಲ್ಲ ಎಕ್ಸಾಂಪಲ್ ಇದು ಸೋನಿ 6400. ಈ ಕ್ಯಾಮ್ರಾರಾಗಲಿ ಇಲ್ಲ ಸೋನಿ ZVE10 ಅಂತ ಒಂದು ಸೀರೀಸ್ ಐತಿ. ಆ ಕ್ಯಾಮ್ರಾನ ತೊಗೋಬೋದು, ಈ ಕ್ಯಾಮ್ರಾನು ತೊಗೋಬೋದು. ಈ ಕ್ಯಾಮ್ರಾ ಆ್ಯಕ್ಚುಲಿ ಸ್ವಲ್ಪ ಔಟ್ಡೇಟೆಡ್, ಅಂದ್ರೆ ಒಂದು ಭಾಳ ವರ್ಷದ ಹಳೇದಿದೆ. ನೀವು ಹೊಸದಾಗಿ ಏನಾದರೂ ಪರ್ಚೇಸ್ ಮಾಡ್ತಿದ್ರಪ್ಪ ಅಂತಂದ್ರೆ ಸೋನಿ ZVE10ನ ರೆಕಮೆಂಡ್ ಮಾಡ್ಕೋಬೋದು. ಎಕ್ಸ್ಪೆಷಲಿ ಇದನ್ನು ವ್ಲಾಗರ್ಸಿಗಂತನೇ ಡಿಸೈನ್ ಮಾಡ್ಯಾರ. ಆ್ಯಂಡ್ ಈ ಕ್ಯಾಮ್ರಾ ತೊಗೊಳಕತ್ರ ಸೋನಿ 6400 ಇದೆ. ಆ್ಯಕ್ಚುಲಿ ನನ್ನ ಸೋನಿ ಒಳಗೆ ಫಸ್ಟ್ ಕ್ಯಾಮ್ರಾ ಅಂತ ತೊಗೊಂಡಿದ್ದ ಸೋನಿ 6400 ಕ್ಯಾಮ್ರಾ ಇದೆ. ಸೊ ಈ ಕ್ಯಾಮ್ರಾ ಬಗ್ಗೆ ಹೇಳಬೇಕಪ್ಪ ಅಂತಂದರೆ 4K 30 FPS ಸಿಗುತ್ತೆ. ಬಟ್ ಹಿಂಗೆ ಏನಪ್ಪ ಅಂತಂದ್ರೆ ಇವು ಕ್ರಾಪ್ ಸೆನ್ಸರ್ಸ್. ಓಕೆ, ಕ್ರಾಪ್ ಸೆನ್ಸರ್ಸ್ ಒಳಗಡೆ ನಮ್ಗೆ ಲೋ ಲೈಟ್ ಪರ್ಫಾರ್ಮೆನ್ಸ್ ಅಷ್ಟೊಂದು ಸಿಗಂಗಿಲ್ಲ. ಅವಾಗ ನಾವು ಕ್ವಾಲಿಟಿ ಒಳಗೆ ಸ್ವಲ್ಪ ಕಾಂಪ್ರಮೈಸ್ ಆಗಬೇಕಾಗುತ್ತೆ. ಬಟ್ ಲೈಟ್ ಕರೆಕ್ಟಾಗಿ ಯೂಸ್ ಮಾಡಿದ್ರೆ ಬೀಸ್ಟ್ ಕ್ಯಾಮ್ರಾ. ಸೊ ಯಾರು ವ್ಲಾಗರ್ಸ್ ಇದಿರಲ್ಲ ಅವ್ರಿಗೆ ರೆಕಮೆಂಡ್ ಆಗುವಂಥ ಕ್ಯಾಮ್ರಾ ಸೋನಿ ZV10 ಇಲ್ಲ ಸೋನಿ 6000 ಸೀರೀಸ್. ಇದರೊಳಗಡೆನೂ ನಮ್ಗೆ ಬಜೆಟ್ ತಕ್ಕಂಗೆ ನಾವು ಚೂಸ್ ಮಾಡ್ಕೋಬೋದು. ಇದ್ರ ಮೇನ್ ಫೀಚರ್ಸ್ ಏನಪ್ಪ ಅಂತಂದ್ರೆ ಈಸಿ ಟು ಯೂಸ್, ಲೈಟ್ ವೇಟ್ ಇರುತ್ತೆ, ವೆರಿ ಕಾಂಪ್ಯಾಕ್ಟ್ ಇರುತ್ತೆ, ಆ್ಯಂಡ್ ಬಜೆಟ್ ಫ್ರೆಂಡ್ಲಿನೂ ಇರುತ್ತೆ, ಆ್ಯಂಡ್ ಚಲೋ ಆಟೋ ಫೋಕಸ್ನೂ ಸಿಗುತ್ತೆ. ಈಗಿರೋ ಟೆಕ್ನಾಲಜಿ ಒಳಗೆ ಆಟೋ ಫೋಕಸ್ ಎಲ್ಲ ಚಲೋನೇ ಐತೆ. ಸೋನಿ ZV10
ಫಾರ್ ಬಿಗಿನರ್ಸ್. ಇನ್ನು ನೆಕ್ಸ್ಟು ಹೈಬ್ರಿಡ್ ಇಲ್ಲ ಆಲ್ರೌಂಡರ್ಸಿಗೆ ಫೋಟೋ ಪ್ಲಸ್ ವೀಡಿಯೋ. ಈಗ ಯಾರು ವೆಡ್ಡಿಂಗ್ ಫೋಟೋಗ್ರಾಫರ್ಸ್ ಇರ್ತೀರಿ, ಇಲ್ಲ ಯಾರು ಸೀರಿಯಸ್ ಪ್ರೊಫೆಷ್ನಲಾಗಿ ಕಂಟೆಂಟ್ ಕ್ರಿಯೇಷನ್ ಮಾಡ್ತಿರ್ತಾರ, ಇಲ್ಲ ಯೂಟ್ಯೂಬನ್ನು ಯಾರು ಜಾಸ್ತಿ ಸೀರಿಯಸ್ ಆಗಿ ತೊಗೊಂಡಿರ್ತಾರಲ್ಲ ಅಂಥವ್ರಿಗೆ ಈ ಕ್ಯಾಮ್ರಾ ಯಾವುದಪ್ಪ ಅಂತಂದ್ರೆ ಸೋನಿ A7 M4 ಇಲ್ಲ ಸೋನಿ A7 M5. M4 ಆ್ಯಕ್ಚುಲಿ ಇದು ಓಲ್ಡ್ ಮಾಡೆಲ್, ಇಲ್ಲ ಐತಲ್ಲ ಸೋನಿ A7 M4 ಓಲ್ಡ್ ಮಾಡಲ್. ಈಗ ಇದ್ರದ್ದು ಅಣ್ಣ ಬಂದನ್ ರಿಪ್ಲೇಸ್ ಆಗೈತಿ, ಸೋನಿ A7 M5 ಅಂತ ಬಂದೈತಿ. ಭಾರಿ ಬೆಸ್ಟ್ ಕ್ಯಾಮ್ರಾ ರೀ. ನಾನು ನೋಡ್ದಂಗೆ ಡೈನಾಮಿಕ್ ರೇಂಜ್ ಒಳಗಡೆ ಇವನ್ ಸೋನಿ A1 Mark II ಒಳಗೂ ಆ್ಯಕ್ಚುಲಿ ಡೈನಾಮಿಕ್ ರೇಂಜ್ 15 ಸ್ಟಾಪ್ಸ್ ಅದ. ಸೋನಿ A7 M5 ಒಳಗಡೆ 16 ಸ್ಟಾಪ್ಸ್ವರೆಗೂ ಡೈನಾಮಿಕ್ ರೇಂಜ್ ಐತಿ. ಈ ಡೈನಾಮಿಕ್ ರೇಂಜ್ ಅಂದರೆ ಏನಪ್ಪ ಅಂತಂದ್ರೆ ಹೈಲೈಟ್ಸ್ ಮತ್ತು ಶ್ಯಾಡೋಸನ್ನು ಎಷ್ಟು ಪ್ರಿಸರ್ವ್ ಮಾಡೋಕ್ಕೆ ಸಾಧ್ಯ ಐತಲ್ಲ ಅದಕ್ಕೆ ಡೈನಾಮಿಕ್ ರೇಂಜ್ ಅಂತಂತಾರೆ. ಅಂದ್ರೆ ನಮ್ಮ ಕ್ಯಾಮ್ರಾ ಒಳಗೆ ಎಷ್ಟು ಡೈನಾಮಿಕ್ ರೇಂಜ್ ಜಾಸ್ತಿ ಇರುತ್ತಾ ಅಷ್ಟು ಚಲೋ. ಹಂಗೆ ಅದನ್ನ ನೋಡಾಕತ್ರ ಸೋನಿ A7 M5 ಒಳಗಡೆ ಡೈನಾಮಿಕ್ ರೇಂಜ್ ಭಾರಿ ಚಲೋ ಐತಿ. ಸೊ 16 ಸ್ಟಾಪ್ಸ್ವರೆಗೂ ನಮಗೆ ಡೈನಾಮಿಕ್ ರೇಂಜ್ ಸಿಗುತ್ತೆ. ಇದರಿಂದ ನಮ್ಗೆ ಪೂರ್ತಿ ಲೋ ಲೈಟ್ ಕಂಡೀಷನ್ ಒಳಗೆ ಇಲ್ಲ ಪೂರ್ತಿ ಹಾರ್ಶ್ ಸನ್ಲೈಟ್ ಇರುವಂಥ ಕಂಡೀಷನ್ ಒಳಗೂ ಸಹಿತ ಶೂಟ್ ಮಾಡುವಾಗ ನಮ್ಗೆ ಹೈಲೈಟ್ಸು ಮತ್ತು ಶ್ಯಾಡೋಸು ಭಾರಿ ಚಂದ ರಿಕವರಿ ಆಗುತ್ತೆ. ಯಾರು ಸೀರಿಯಸ್ ಆಗಿ ಯೂಟ್ಯೂಬ್ ಕ್ರಿಯೇಟ್ ಮಾಡ್ತಿರ್ತೀರಿ, ಇಲ್ಲ ಪ್ರೊಫೆಷ್ನಲ್ ಕಂಟೆಂಟ್ ಕ್ರಿಯೇಟರ್ಸ್ ಇರ್ತೀರಿ, ಇಲ್ಲ ಯಾರು ವೆಡ್ಡಿಂಗ್ ಪ್ರೊಫೆಷ್ನಲ್ಸ್ ಇರ್ತಿರಲ್ಲ ಅಂಥವ್ರಿಗೆ A7 M4 ಇಲ್ಲ M5ನ ರೆಕಮೆಂಡ್ ಮಾಡ್ಬೋದು. ಇನ್ನು ನೆಕ್ಸ್ಟು ಹೈ ಕ್ವಾಲಿಟಿ ವೀಡಿಯೋಸ್. ನೀವೇನಾದರೂ ವೆಡ್ಡಿಂಗ್ ಸಿನಿಮಾಟೋಗ್ರಫರ್ಸ್ ಆಗಿದ್ರೆ ಇಲ್ಲ ಏನಾದರೂ ಶಾರ್ಟ್ ಫಿಲ್ಮ್ಸ್ ಏನಾದರೂ ಶೂಟ್ ಮಾಡೋರಿದ್ರಪ್ಪ ಅಂತಂದ್ರೆ, ಈ ಥರ ಶಾರ್ಟ್ ಫಾರ್ಮ್ ಪ್ರೊಫೆಷ್ನಲಾಗಿ ಏನಾದರೂ ಮಾಡ್ತಿದ್ರಪ್ಪ ಅಂತಂದ್ರೆ ಅಂಥವ್ರಿಗಂತೂ ಒಂದು ಕ್ಯಾಮ್ರಾ ಸಪ್ರೇಟಾಗಿ ಐತಿ. S ಸೀರೀಸು ಮತ್ತು FX ಸೀರೀಸ್ ಅಂತ ಐತಿ. ಅಂದರೆ ಸೋನಿ A7 S3 ಅಂತ ಐತಿ, ಸೋನಿ FX3 ಅಂತ ಐತಿ, FX2 ಅಂತ ಐತಿ, FX6 ಅಂತ ಐತಿ, FX9 ಅಂತ ಹೇಳೈತಿ. ಸೊ ಇಲ್ಲಿ ನನ್ನ ಹತ್ರ ಈಗ ಸೋನಿ A7 S3 ಐತಿ. ಇದ್ರ ಕೆಪಾಸಿಟಿ ಹೆಂಗೈತಪ್ಪ ಅಂತಂದ್ರೆ ಕಾಂಟ್ ಇವನ್ ಇಮ್ಯಾಜಿನ್. ಲೈಕ್ ಪೂರ್ತಿ ಲೋ ಲೈಟ್ ಸಿಚುವೇಶನ್ ಒಳಗೆ ಭಾರಿ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡುತ್ತೆ. ನಮ್ಮ ಕಣ್ಣಿಗೂ ಏನೂ ಕಾಣಿಸ್ತಿರಂಗಿಲ್ಲ ರೀ, ಬಟ್ ಇದು ಸೆನ್ಸರಿ ಕಾಣಿಸುತ್ತೆ. ಲೋ ಲೈಟ್ ಕಂಡೀಷನ್ ಒಳಗೆ ಏನಾದರೂ ಶೂಟ್ ಮಾಡೋರಿದ್ರಪ್ಪ ಅಂತಂದ್ರೆ, ಇಲ್ಲ ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋರಿಗೆ ಅಂದರೆ ವೆಡ್ಡಿಂಗ್ ಫೋಟೋಗ್ರಾಫರ್ಸಿಗೆ, ವೆಡ್ಡಿಂಗ್ ಸಿನಿಮಾಟೋಗ್ರಾಫರ್ಸ್ ಇರ್ತಾರಲ್ಲ ಅಂಥವ್ರಿಗೆ, ಇಲ್ಲ ಯೂಟ್ಯೂಬ್ ಫಿಲ್ಮ್ ಮೇಕರ್ಸಿಗೆ, ಶಾರ್ಟ್ ಫಿಲ್ಮ್ ಮಾಡೋರಿಗೆ ಅಂಥವ್ರಿಗೆ A7 S3, FX3, FX2. ಆ್ಯಕ್ಚುಲಿ FX2 ಮತ್ತು M4ಗೆ ಏನು ಫೀಚರ್ಸ್ ಒಳಗೆ ಅಷ್ಟೊಂದು ಏನು ಡಿಫ್ರೆನ್ಸಸ್ ಇಲ್ಲ, ಬಟ್ FX ಅಂತೇಳಿ ಆ್ಯಡ್ ಮಾಡಿ ಸಿನಿಮಾ ಲೈನ್ ಅಂತ ಆ್ಯಡ್ ಮಾಡ್ಯಾರ ಅಷ್ಟೇ. ಅದು ಬಿಟ್ಟರೆ ಏನೂ ಡಿಫ್ರೆನ್ಸ್ ಇಲ್ಲ. ಅದನ್ನೆಲ್ಲ ತಲೆ ಇಟ್ಕೊಂಡ್ರೆ ನೀವೇನಾದರೂ ವೀಡಿಯೋನ ಜಾಸ್ತಿ ಮೇನ್ ಕಾನ್ಸಂಟ್ರೇಟೆಡ್ ಮಾಡತ್ತಿದ್ರಪ್ಪ ಅಂತಂದ್ರೆ, ಪ್ರೊಫೆಷ್ನಲ್ ಆಗಿ ವಿಡಿಯೋ ಏನಾದರೂ ಬೇಕಿತ್ತಪ್ಪ ಅಂತಂದ್ರೆ ಅಂಥವ್ರಿಗೆ A7 S3 ಇಲ್ಲ ಸೋನಿ FX2, FX3. ಇನ್ನು ಬಜೆಟ್ ಇತ್ತಪ್ಪ ಅಂತಂದ್ರೆ FX6, FX9 ಪರ್ಚೇಸ್ ಮಾಡ್ಬೋದು. ಇನ್ನು ನೆಕ್ಸ್ಟು ನಮ್ಗೆ ಹೈ ಕ್ವಾಲಿಟಿ ರೆಸೊಲ್ಯೂಷನ್ ಫೋಟೋಸ್ ಬೇಕಿತ್ತಪ್ಪ ಅಂತಂದ್ರೆ, ಲೈಕ್ ದೊಡ್ಡ ದೊಡ್ಡ ಬ್ಯಾನರ್ಸ್ ಪ್ರಿಂಟ್ ಹಾಕ್ಸೋದಾಗಲಿ, ದೊಡ್ಡ ದೊಡ್ಡ ಕಮರ್ಷಿಯಲ್ ಶೂಟ್ಸದ್ದಾಗಲಿ. ಕಮರ್ಷಿಯಲ್ ಶೂಟ್ಸ್ ಅಂದ್ರೆ ಈಗ ನೀವು ದೊಡ್ಡ ದೊಡ್ಡ ಫ್ಲೆಕ್ಸ್ ಎಲ್ಲ ನೋಡಿರ್ತೀವಲ್ಲ, ಹೀರೋಯಿನ್ಸದ್ದು, ಹೀರೋಸ್ದು, ಅವೆಲ್ಲ ಕಮರ್ಷಿಯಲ್ ಶೂಟ್ಸ್ ಒಳಗಡೆನೇ ಬರ್ತಾವೆ. ಸೊ ಅಂಥಲ್ಲಿ ಏನಾದರೂ ನಿಮ್ಮ ವರ್ಕ್ ಇತ್ತಪ್ಪ ಅಂತಂದ್ರೆ ಅವಾಗ ನಮ್ಗೆ ರೆಸೊಲ್ಯೂಷನ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಂಥ ಟೈಮ್ದಾಗ ನಾವು R ಸೀರೀಸ್ನ ಚೂಸ್ ಮಾಡ್ಬೇಕು. ಈಗ ಸೋನಿ ಒಳಗಡೆ ಲೇಟೆಸ್ಟ್ ಆಗಿರೋದಂದ್ರೆ ಸೋನಿ A7 R6 ಅಂತ ಹೇಳಿ. R ಸ್ಟ್ಯಾಂಡ್ಸ್ ಫಾರ್ ರೆಸೊಲ್ಯೂಷನ್. ಆ್ಯಂಡ್ ಈ ಕ್ಯಾಮ್ರಾದಾಗ ನಮಗೆ 66.8 ಮೆಗಾಪಿಕ್ಸೆಲ್ ಅಂದರೆ ಆಲ್ಮೋಸ್ಟ್ 67 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಸಿಗುತ್ತೆ. ಆ್ಯಂಡ್ 16 ಸ್ಟಾಪ್ಸ್ ಡೈನಾಮಿಕ್ ರೇಂಜ್ ಸಿಗುತ್ತೆ. ಆಮೇಲೆ ಲೇಟೆಸ್ಟ್ AI ಪ್ರೊಸೆಸಿಂಗ್ ಯೂನಿಟ್ ಸಿಗುತ್ತೆ. ಅದಾದಮೇಲೆ 4K 120 FPS ವರೆಗೂ ಸಿಗುತ್ತೆ, 8K 30 FPS ಸಿಗುತ್ತೆ, ಪ್ರೀ ಕ್ಯಾಪ್ಚರ್ ಸಿಗುತ್ತೆ. A1 ಒಳಗೆ ಸಿಗುವಂಥ ಎಲ್ಲ ಫೀಚರ್ಸ್ನು ಆಲ್ಮೋಸ್ಟ್ ಈ ಕ್ಯಾಮ್ರಾದಾಗ ಆ್ಯಡ್ ಮಾಡ್ಯಾರ. ಆ್ಯಂಡ್ ಈ ಕ್ಯಾಮ್ರಾ ಯಾಕೆ ಸ್ಪೆಷಲ್ ಅಂತ ಹೇಳ್ತೀನಿ ಕೇಳ್ರಿ. ಸೋನಿ ಒಳಗಡೆ ಹೈಯೆಸ್ಟ್ ಮೆಗಾಪಿಕ್ಸೆಲ್ ಇರುವಂಥ ಕ್ಯಾಮ್ರಾ ಸೋನಿ A7 R ಸೀರೀಸ್. ಆ್ಯಂಡ್ ಎಕ್ಸ್ಟ್ರೀಮ್ಲಿ ಡೀಟೇಲ್ಸ್ ಸಿಗುತ್ತೆ. ನೀವು ಫೋಟೋಸನ್ನು ನೋಡೋ ಹತ್ರ ಎಷ್ಟು ಝೂಮ್ ಆಗ್ತೀರಿ ಅಷ್ಟು ಕ್ವಾಲಿಟಿ ಸಿಗುತ್ತೆ. ಈ ಎಕ್ಸ್ಟ್ರೀಮ್ ಝೂಮ್ ಎದಕ್ಕಪ್ಪ ಅಂತಂದ್ರೆ, ಈಗ ಸಮ್ಟೈಮ್ಸ್ ನಾವು ತೆಗ್ದಿದ್ದ ಫೋಟೋಸು ಜಾಸ್ತಿ ಮೆಗಾಪಿಕ್ಸೆಲ್ ಇದ್ದಾಗ ನಾವು ರೀಕಂಪೋಸಿಷನ್ ಮಾಡ್ಕೊಳಕ್ಕೆ, ಈಗ ಜ್ಯುವೆಲ್ರಿ ಶೂಟ್ ಮಾಡ್ಬೇಕಾಗಿತ್ತಪ್ಪ ಅಂತಂದ್ರೆ ನಾವು ಎಕ್ಸ್ಟ್ರೀಮ್ಲಿ ಕ್ಲೋಸ್ ತೋರಿಸ್ಬೇಕಾಗುತ್ತೆ. ಅಂಥ ಟೈಮ್ದಾಗ ಕ್ರಾಪ್ ಮಾಡಿದಾಗ ನಮ್ಗೆ ಜಾಸ್ತಿ ಡೀಟೇಲ್ಸ್ ಸಿಗುತ್ತೆ. ಯಾರು ಕಮರ್ಷಿಯಲ್ ಶೂಟ್ಸ್ ಒಳಗೆ ಇರ್ತೀರಿ, ಯಾರ್ದು ವರ್ಕ್ ನಾನು ಹೇಳಿದ್ದು ಈ ರಿಲೇಟೆಡ್ ಏನಿರುತ್ತಲ್ಲ ಅಂಥವ್ರು ಈ ಕ್ಯಾಮ್ರಾನ ಚೂಸ್ ಮಾಡ್ಕೋಬೋದು. ಇನ್ನು ನೆಕ್ಸ್ಟ್ ಜಾನರಿಗೆ ಹೋಗೋಣ ಅಂತ, ಸ್ಪೋರ್ಟ್ಸ್ ಇಲ್ಲ ವೈಲ್ಡ್ ಲೈಫಿಗೆ. ಇಲ್ಲಿ ನಮಗೆ ಮೇನ್ ಯೂಸ್ ಏನಾಗುತ್ತಪ್ಪ ಅಂತಂದ್ರೆ ಫಾಸ್ಟ್. ಅಂದರೆ ನಮ್ಗೆ ಕ್ಯಾಮ್ರಾ ಎಷ್ಟು ಫಾಸ್ಟ್ ಇರುತ್ತೆ, ಎಷ್ಟು ಸ್ಪೀಡ್ ಇರುತ್ತೆ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೋನಿ A9 III ಅಂತೇಳಿ ಹೊಸದಾಗಿ ಒಂದು ಕ್ಯಾಮ್ರಾ ಲಾಂಚ್ ಆಗೈತಿ. ಸೊ ಈ ಕ್ಯಾಮ್ರಾದ ಕೆಪಾಸಿಟಿ ಹೆಂಗೈತಪ್ಪ ಅಂತಂದ್ರೆ 1 ಸೆಕೆಂಡಿಗೆ 120 ಫೋಟೋಸ್. ಅದನ್ನು ಇಮ್ಯಾಜಿನೂ ಮಾಡ್ಕೊಳಕ್ಕಾಗಂಗಿಲ್ಲ ರೀ.
1 ಸೆಕೆಂಡಿಗೆ 120 ಫೋಟೋಸನ್ನು ಶೂಟ್ ಮಾಡ್ತದೆ. ಲಿಟ್ರಲಿ 1/80,000ವರೆಗೂ ಶಟರ್ ಸ್ಪೀಡ್ ಐತೆ ಅದ್ರೊಳಗಡೆ. ಸೊ ನಾವು ಕಣ್ಣು ತೆಗಿಯೋಷ್ಟರೊಳಗಡೆ 120 ಫೋಟೋಸ್ ಬಂದಿರ್ತಾವೆ. ಸೊ ಇಷ್ಟು ಫಾಸ್ಟ್ ನಮ್ಗೆ ಎದಕ್ಕೆ ಯೂಸ್ ಆಗುತ್ತಪ್ಪ ಅಂತಂದ್ರೆ, ಈಗ ನಿಮ್ಗೆ ವೈಲ್ಡ್ ಲೈಫ್ ಅಂತೂ ಹೇಳೋಕ್ಕಾಗಂಗಿಲ್ಲ. ಬರ್ಡ್ಸ್ ಫ್ಲೈ ಆಗೋದಾಗಲಿ, ಇಲ್ಲ ಆ್ಯನಿಮಲ್ಸ್ ರನ್ನಿಂಗ್ ಆಗಲಿ, ಇವೆಲ್ಲನೂ ಸ್ಟಿಲ್ ಶಾರ್ಟ್ಸ್ ಥರ ಇರಂಗಿಲ್ಲ ರೀ. ವೆರಿ ಕ್ವಿಕ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ನೇ ಆಗ್ತಿರ್ತಾವೆ. ಈಗ ಅದನ್ನು ಬಿಡ್ರಿ, ಸ್ಪೋರ್ಟ್ಸ್ ಒಳಗಂತೂ ಹೇಳಬೇಕಾಗಿಲ್ಲ. ಕಣ್ಣು ತೆಗಿಯೋಷ್ಟರೊಳಗಡೆ ಏನೇನೋ ಆ್ಯಕ್ಷನ್ ಆಗಿಬಿಟ್ಟಿರುತ್ತೆ, ಇಲ್ಲ ಎಷ್ಟೋ ಎಕ್ಸ್ಪ್ರೆಷನ್ಸ್ ಸೆಕೆಂಡ್ಸ್ ಒಳಗಡೆ ಆಗಿಬಿಟ್ಟಿರ್ತಾವೆ. ಅಂಥದ್ದೊಂದು ಮೂಮೆಂಟ್ನೂ ಫ್ರೀಸ್ ಮಾಡ್ಬೇಕೈತಪ್ಪ ಅಂತಂದ್ರೆ ಅವಾಗ ನಮಗೆ A9 III ಅಂತ ಅಂದರೆ A9 ಸೀರೀಸ್ದಂಥ ಕ್ಯಾಮ್ರಾದ ಅವಶ್ಯಕತೆ ಭಾಳ ಆಗುತ್ತೆ. ಸೊ ನಿಮ್ಮ ಜಾನರ್ ಏನಾದರೂ ಸ್ಪೋರ್ಟ್ಸ್ ಇಲ್ಲ ವೈಲ್ಡ್ ಲೈಫ್ ಏನಾದರೂ ಇತ್ತಪ್ಪ ಅಂತಂದ್ರೆ ಅವಾಗ ನೀವು A9 ಸೀರೀಸ್ನ ಚೂಸ್ ಮಾಡ್ಕೋಬೋದು. ಇನ್ನು ನೆಕ್ಸ್ಟ್ ನಿಮ್ಮ ಜಾನರ್ ನಮ್ಗೆ ಸ್ಪೀಡೂ ಬೇಕು, ಫಾಸ್ಟೂ ಇರಬೇಕು, ಹಂಗೆ ಕ್ವಾಲಿಟಿನೂ ಇರಬೇಕು. ಇವೆಲ್ಲನೂ ಸೇರಿಸಿ ಒಂದು ಕ್ಯಾಮ್ರಾ ಬೇಕಪ್ಪ ಅಂತಂದ್ರೆ ಅದಕ್ಕೂ ಒಂದು ಕ್ಯಾಮ್ರಾ ಐತಿ, ಅದ ಸೋನಿ A1. ಸದ್ಯಕ್ಕೆ ಸೋನಿ A1 Mark II. ಇದಕ್ಕೆ A1 ಅಂತೇಳಿ ಯಾಕೆ ಕರೀತಾರೆ ಗೊತ್ತಿಲ್ಲ ರೀ. ನಾ ಅಂದ್ಕೊಂಡಿದ್ದೆ ಎಲ್ಲ ಈಗ ಎಲ್ಲದಕ್ಕೂ ಏಕದಮ್ A1 ಅಂತಾರಲ್ಲ, ಹಂಗೆ ಇದಕ್ಕೆ ಕೊಟ್ಟಿರ್ಬೋದೇನೋ ಗೊತ್ತಿಲ್ಲ. ನೀವು ಸ್ಪೀಡ್ ವೈಸ್ ತೊಗೋರಿ, ಟಾಪ್ ನಾಚ್ ಐತಿ. ರೆಸೊಲ್ಯೂಷನ್ ವೈಸ್ ತೊಗೋರಿ, ಟಾಪ್ ನಾಚ್ ಐತಿ. ಲೋ ಲೈಟ್ ಪರ್ಫಾರ್ಮೆನ್ಸ್ ತೊಗೋರಿ, ಟಾಪ್ ನಾಚ್ ಐತಿ. ಡೈನಮಿಕ್ ರೇಂಜ್ ತೊಗೋರಿ, ಅದು ಟಾಪ್ ನಾಚ್ ಐತಿ. ಸೊ ಈ ಎಲ್ಲ ಫೀಚರ್ಸನ್ನು ಸೇರಿ ಒಂದು ಕ್ಯಾಮ್ರಾ ಮಾಡ್ಯಾರ, ಅದು ಸೋನಿ A1 Mark II. ಈ ಕ್ಯಾಮ್ರಾನ ಎಲ್ಲರೂ ತೊಗೋರಿ ಅಂಥೇಳಿ ನಾ ಯಾರಿಗೂ ರೆಕಮೆಂಡ್ ಮಾಡೋಂಗಿಲ್ಲ. ಬಿಕಾಸ್ ಪ್ರೈಸ್ ವೈಸ್ ನೋಡಿದಾಗ ಇಟ್ಸ್ ಟೂ ಎಕ್ಸ್ಪೆನ್ಸಿವ್. ಯಾರು ಇಂಟರ್ಮೀಡಿಯೇಟ್ ಇರ್ತೀರಿ, ಯಾರು ಬಿಗಿನರ್ಸ್ ಇರ್ತೀರಿ, ಅವರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಇದನ್ನು ತೊಗೊಳ್ಳೋದು. ನಿಯರ್ಲಿ ಇದು ಸ್ಟಾರ್ಟ್ ಆಗೋದ ಮೇಲೆ. ಸೊ ಅದ್ರ ಸಲುವಾಗಿ ಇದನ್ನೊಂದು ತಲೆಯಾಗಿಟ್ಕೊರಿ. ಈ ಸೋನಿ A1 Mark II ಒಂದಿಷ್ಟು ಫೀಚರ್ಸ್ ಹೇಳ್ಬಿಡ್ತೀನಿ ನೋಡಿರಿ. ಎಕ್ಸ್ಪೆಷಲಿ ಈ ಕ್ಯಾಮ್ರಾ ನನಗೆ ಭಾಳ ಫೇವ್ರೇಟ್, ಯಾಕಂದ್ರೆ ಅದನ್ನು ನಾನು ಯೂಸ್ ಮಾಡತ್ತೀನಿ. ಇವನ್ ಈಗ ರೆಕಾರ್ಡ್ ಆಗತ್ತಿದ್ದೂ ಅದೇ ಕ್ಯಾಮ್ರಾ ಒಳಗಡೆ. A1 ನಿಮ್ಗೆ ಫೋಟೋ ರೆಸೊಲ್ಯೂಷನ್ ವೈಸ್ ಹೋದ್ರೆ ನಮ್ಗೆ 50 MP ಸಿಗುತ್ತೆ. ಅದು ಸ್ಟ್ಯಾಕ್ಡ್ ಸೆನ್ಸಾರ್ ಒಳಗಡೆ ಫುಲ್ ಫ್ರೇಮ್. ಓಕೆ, ಆ್ಯಂಡ್ ನೆಕ್ಸ್ಟ್ AI ಪ್ರೊಸೆಸಿಂಗ್ ಯೂನಿಟ್ ಸಿಗುತ್ತೆ. ಆಮೇಲೆ ಡೈನಾಮಿಕ್ ಆ್ಯಕ್ಟಿವ್ ಸ್ಟೆಪ್ಲೇಷನ್ ಸಿಗುತ್ತೆ. ಇವನ್ M5 ಒಳಗೂ ಸಿಗುತ್ತದೆ. ಆಮೇಲೆ ಆಟೋ ರೀಫ್ರೇಮಿಂಗ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಈ ಥರ ಒಂದಿಷ್ಟು ಫ್ಯಾನ್ಸಿ ಫೀಚರ್ಸ್ನ ಅದಾವೆ. ವೀಡಿಯೋ ವೈಸ್ ನೋಡಾಕತ್ರ 10 ಬಿಟ್ ಕಲರ್ ಸಿಗುತ್ತೆ. ಆಮೇಲೆ 4K 120 FPS ವಿತೌಟ್ ಕ್ರಾಪ್ ಸಿಗುತ್ತೆ. ಈವನ್ 8K ಒಳಗೂ ಶೂಟ್ ಮಾಡ್ಕೋಬೋದು. ಅಷ್ಟು ಕೆಪಾಸಿಟಿ ಇರುವಂಥ ಕ್ಯಾಮ್ರಾ ಸೋನಿ A1 Mark II. ಸೊ ಇದಿಷ್ಟಾಗಿತ್ತು ಸೋನಿ ಕ್ಯಾಮ್ರಾದ ಬೈಯಿಂಗ್ ಗೈಡ್. ನೀವು ಇಷ್ಟೊತ್ತನ ನೋಡ್ದಂಗೆ ಎಲ್ಲ ಕ್ಯಾಮ್ರಾಕ್ಕೂ ಒಂದೊಂದು ಹೆಸರು ಕೊಟ್ಟಾರ. ಲೈಕ್ A7S, A7R, A1. ಹಿಂಗಂದ್ರೆ ಏನಪ್ಪ ಅಂತಂದ್ರೆ ಒಂದು ಶಾರ್ಟಾಗಿ ಹೇಳ್ತೀನಿ ನೋಡ್ರಿ. ಎಸ್ ಅಂತಂದ್ರೆ ಸೆನ್ಸಿಟಿವಿಟಿ, ಆರ್ ಅಂತಂದ್ರೆ ರೆಸೊಲ್ಯೂಷನ್, ಆಮೇಲೆ ಎಮ್ ಅಂದರೆ A7 ಸೀರೀಸ್ ಏನೈತಲ್ಲ ಇದು ಹೈಬ್ರಿಡ್ ಶೂಟರ್ಸಿಗೆ, A1 ಅಂತ ಏನೈತಲ್ಲ ಇದು ಫ್ಲ್ಯಾಗ್ಶಿಪ್ ಮಾಡಲ್ಲ, A9 ಸೀರೀಸ್ ಏನೈತಲ್ಲ ಇದು ಸ್ಪೋರ್ಟ್ಸ್ ಫೋಟೋಗ್ರಫಿ, ಆಮೇಲೆ ಸ್ಪೋರ್ಟ್ಸ್ ಅಂದರೆ ಆ್ಯಕ್ಷನ್ ಫೋಟೋಗ್ರಫಿ ಏನಿರುತ್ತಲ್ಲ ಅಂಥವ್ರಿಗೆ ಅಂತೇಳಿ ಮಾಡಿದ್ದೆ. ಈಗ ಕ್ಯಾಮ್ರಾ ಸೀರೀಸ್ನ ಸಿಂಪಲ್ ಮೀನಿಂಗ್ ನಾವು ಒಂದು ಹೇಳ್ತೀನಿ ನೋಡ್ರಿ. A7 ಸೀರೀಸ್ ತೊಗೋತೀರಾ ಆಲ್ರೌಂಡ್ರು, A7R ತೊಗೋತೀರಾ ಹೈ ರೆಸೊಲ್ಯೂಷನ್ ಫೋಟೋ ಸಿಗುತ್ತೆ, A7S ತೊಗೋತೀರಾ ವಿಡಿಯೋ ಫೋಕಸ್ಡ್ ಆಗಿರುತ್ತೆ, A9 ತೊಗೋತೀರಾ ಸ್ಪೋರ್ಟ್ಸ್ ಇಲ್ಲ ವೈಲ್ಡ್ ಲೈಫಿಗಿರುತ್ತೆ, A1 ತೊಗೋತೀರಾ ಎವ್ರಿಥಿಂಗ್, ನೀವು ಏನು ಬೇಕಾದರೂ ಮಾಡ್ಕೋಬೋದು. FX ಸೀರೀಸ್ ತೊಗೋತೀರಾ ಸಿನಿಮಾ ಲೈನ್, ಆಮೇಲೆ ZV ಸೀರೀಸ್ ತೊಗೋತೀರಾ ವ್ಲಾಗಿಂಗ್ ಕ್ಯಾಮ್ರಾ. ಈಗ ಒಂದು ಫೈನಲ್ ಬೈಯಿಂಗ್ ಗೈಡ್ ನೋಡೋಣ ಅಂತ. ಓಕೆ, ಸಿಂಪಲ್ ಆಗಿ ಈಗ ಸ್ಟೆಪ್ 1 ಫೋಟೋನ ವಿಡಿಯೋ ಇತ್ತಪ್ಪ ಅಂತಂದರೆ FX ಸೀರೀಸು ಇಲ್ಲ S3 ಸೀರೀಸು. ಫೋಟೋ ಜಾಸ್ತಿ ಇತ್ತಪ್ಪ ಅಂತಂದ್ರೆ A7R ಸೀರೀಸ್. ಇಲ್ಲ ನಮಗೆ ಫೋಟೋನೂ ಸ್ವಲ್ಪ ಬೇಕು ವಿಡಿಯೋನೂ ಬೇಕಿತ್ತಪ್ಪ ಅಂತಂದ್ರೆ ಆವಾಗ ಸೋನಿ A7 M4 ಆದರೂ ಯೂಸ್ ಮಾಡ್ಕೋಬೋದು, ಇಲ್ಲ ಸೋನಿ M5 ಆದರೂ ಯೂಸ್ ಮಾಡ್ಕೋಬೋದು. ಇನ್ನು ನಮಗೆ ಬಿಗಿನರ್ ಲೆವೆಲ್ ಇತ್ತಪ್ಪ ಅಂತಂದ್ರೆ ಆಗಲೇ ಹೇಳ್ದಂಗೆ ಸೋನಿ ZV E10 ಇಲ್ಲ ಸೋನಿ 6000 ಸೀರೀಸ್ ಸಿಗುತ್ತೆ. ಸೊ ಇದರೊಳಗಡೆ ತೊಗೋಬೋದು. ಇನ್ನು ಇವ್ಯಾವ ಕಿರಿಕಿರಿನ ಬೇಡ್ರಿ, ನನಗೆ ಟಾಪ್ ನಾಚ್ ಇವೆಲ್ಲ ಮಿಕ್ಸರ್ಗೆ ಹಾಕಿ ಒಂದು ಕ್ಯಾಮ್ರಾ ಬೇಕಪ್ಪ ಅಂತಂದ್ರೆ ಸೋನಿ A1 Mark II. ಇದರೊಳಗಡೆ ಸೆಕೆಂಡ್ ಥಾಟೇ ಇಲ್ಲ, ಬೀಸ್ಟ್ ಕ್ಯಾಮ್ರಾ. ನೀವು ಏನು ಬೇಕಾದರೂ ಆ ಕ್ಯಾಮ್ರಾಯಿಂದ ಮಾಡ್ಕೋಬೋದು. ಸೊ ಕರೆಂಟ್ಲಿ ನಾನು ಶೂಟ್ ಮಾಡತ್ತಿದ್ದು ಅದೇ ಕ್ಯಾಮ್ರಾ ಒಳಗಡೆ. ಆ್ಯಂಡ್ ಲಾಸ್ಟ್ ಇನ್ನೊಂದು ಏನು ಹೇಳ್ಬೇಕಪ್ಪ ಅಂತಂದ್ರೆ ನಮ್ಮ ಹತ್ರ ಎಕ್ಸ್ಪೆನ್ಸಿವ್ ಕ್ಯಾಮ್ರಾನೇ ಇರ್ಬೇಕಂತ ಏನಿಲ್ಲ. ನಮ್ಮ ಜಾನರ್ಗೆ ತಕ್ಕಂಗೆ ಯಾವ ಕ್ಯಾಮ್ರಾ ಬೆಸ್ಟ್ ಆಗುತ್ತಲ್ಲ ಅದು ಇದ್ರೆ ಸಾಕು ಅನ್ಕೊತೀನಿ. ಎಲ್ಲರ ಕಡೆ A1 ಇರ್ಬೇಕಂತೇನಿಲ್ಲ, ಎಲ್ಲರ ಕಡೆ S3 ಇರ್ಬೇಕಂತೇನಿಲ್ಲ. ಅವ್ರವ್ರ ಜಾನರ್ಗೆ ಅವ್ರವ್ರ ತಕ್ಕಂಗೆ ಅವ್ರ ಕ್ಯಾಮ್ರಾ ಇದ್ರೆ
ಬೆಸ್ಟ್. ಸೊ ಇಷ್ಟತ್ರೊಳಗೂ ಹೇಳಿದ್ರೊಳಗಡೆ ನೀವು ಯೂಸ್ ಮಾಡುವಂಥ ಕ್ಯಾಮ್ರಾ ಯಾವುದು, ನಿಮ್ಮ ಫೇವ್ರೇಟ್ ಕ್ಯಾಮ್ರಾ ಯಾವುದು ಅಂತ ಹೇಳಿ ಕಮೆಂಟ್ ಮಾಡಿರಿ. ಆ್ಯಂಡ್ ಇಷ್ಟೊತ್ತನ ಹೇಳಿದ್ರೊಳಗಡೆ ಯಾವ ಕ್ಯಾಮ್ರಾ ಬಗ್ಗೆ ನಿಮ್ಗೆ ಇನ್ ಡೀಟೇಲಾಗಿ ವಿಡಿಯೋ ಮಾಡ್ಬೇಕಂತನೂ ಹೇಳ್ರಿ. ನಾನು ಆಲ್ರೆಡಿ A7 M5 ಬಗ್ಗೆ ವಿಡಿಯೋ ಮಾಡಿ ಹಾಕೀನಿ. ಅದನ್ನು ಬಿಟ್ಟು ಬೇರೆ ಯಾವ ಕ್ಯಾಮ್ರಾದ್ರ ಬಗ್ಗೆ ನಿಮ್ಗೆ ಇನ್ ಡೀಟೇಲಾಗಿ ಏನಾದರೂ ವಿಡಿಯೋ ಬೇಕಿತ್ತಪ್ಪ ಅಂತಂದ್ರೆ ಕಮೆಂಟ್ ಮಾಡಿರಿ, ಅದ್ರ ಮೇಲೆ ವಿಡಿಯೋ ಮಾಡ್ತೀನಂತ. ಸೊ ಇಷ್ಟಾಗಿತ್ತು ಇವತ್ತಿನ ವಿಡಿಯೋ. ಸೋನಿ ಕ್ಯಾಮ್ರಾಸ್ ಒಳಗಡೆ ಯಾವ ಕ್ಯಾಮ್ರಾನ ತೊಗೋಬೇಕು ಅನ್ನೋದು ಒಂದು ಸಣ್ಣ ಕಿರು ಪರಿಚಯ ಅಂತೇಳಿ ಹೇಳ್ಕೊಬೋದು. ನನ್ನ ಫೇಸ್ ನೋಡ್ರಿ ಸಿಕ್ಕಾಪಟ್ಟಿ ಸ್ವೆಟ್ ಆಗಿಬಿಟ್ಟಿನಿ. ಇಲ್ಲಿ AC ಇಲ್ಲ ಏನಿಲ್ಲ, ಸಿಕ್ಕಾಪಟ್ಟಿ ಸ್ವೆಟ್ ಆಗುತ್ತೆ. ಅದನ್ನೆಲ್ಲ ಬಿಡ್ರಿ, ಇದು ನಿಮ್ಮ ಸಲುವಾಗಿ ಮಾಡತ್ತೀನಿ. ಯಾರು ಹೊಸ ಕ್ಯಾಮ್ರಾ ತೊಗೋಬೇಕು ಅಂದ್ಕೊಂಡಿರ್ತಾರಲ್ಲ ಅಂಥವ್ರಿಗೆ ಇದು ಸ್ವಲ್ಪ ಯೂಸ್ ಆಗಲಿ ಅನ್ನೋ ಉದ್ದೇಶಕ್ಕೆ ಸ್ವಲ್ಪ ನಾವು ಒಂಚೂರು ತ್ರಾಸು ತೊಗೊಳ್ಳೋಣ ಅಂಥೇಳಿ ಅಷ್ಟೇ, ಮತ್ತೇನಿಲ್ಲ. ಈ ವಿಡಿಯೋ ಏನಾದರೂ ನಿಮ್ಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿತಪ್ಪ ಅಂತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಈ ನಿಮ್ಮ ಒಂದು ಸಣ್ಣ ಆ್ಯಕ್ಷನ್ ನನಗೆ ನೆಕ್ಸ್ಟ್ ವೀಡಿಯೋಸ್ ಮಾಡೋಕ್ಕೆಲ್ಲ ಭಾಳ ಮೋಟಿವೇಶನ್ ಸಿಗುತ್ತೆ. ಸೊ ಈ ವಿಡಿಯೋನ ಯಾರು ಸೋನಿ ಕ್ಯಾಮ್ರಾ ಅಲ್ವಾ ಯಾರು ಎಂಟ್ರಿ ಆಗ್ತಿರ್ತಾರಲ್ಲ, ಯಾರು ಕ್ಯಾಮ್ರಾನ ತೊಗೋಬೇಕಂತೇಳಿ ಭಾಳ ಕನ್ಫ್ಯೂಸ್ ಆಗಿರ್ತಾರಲ್ಲ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿರಿ. ಸೊ ನೆಕ್ಸ್ಟ್ ವಿಡಿಯೋದಾಗ ಇನ್ನೊಂದು ಟಾಪಿಕ್ ಜೊತೆ ಮತ್ತೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ಹೋಗಿ ಬರ್ತೀನಿ ರೀ.